ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ವೇಣುಗಣಪತಿ. ಮೊದಲಿಗೆ ಮುಖ್ಯಾಂಶಗಳು. ರೈತರ ಬಳಿ 10 ದಿನದ ಕಾಲಾವಕಾಶ ಕೋರಿದ ಕರ್ನಾಟಕ ಸರ್ಕಾರ. 7 ರಾಜ್ಯಗಳಲ್ಲಿ ಉದ್ದು ಮತ್ತು ತೊಗರಿ ಬೇಸಾಯವನ್ನು ಹೆಚ್ಚಿಸುವ ಗುರಿ ಇಟ್ಟುಕೊಂಡಿರುವ ಗ್ರಾಹಕ ವ್ಯವಹಾರಗಳ ಇಲಾಖೆ. ಕಳೆದೊಂದು ವರ್ಷದ ದಾಖಲೆಯನ್ನು ಅಳಿಸಿ ಹಾಕಿದ ಜೂನ್ನ ತಾಳೆ ಎಣ್ಣೆಯ ಆಮದು. ಕೇಂದ್ರದ ಯೋಜನೆ ಕೇವಲ ಕಾಗದದ ಮೇಲೆ ಮಾತ್ರ ಇದೆ ಎಂದ ತಜ್ಞರು. ಚಿಕ್ಕಬಳ್ಳಾಪುರದಲ್ಲಿ 141 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿದೆ ಅಂತಾರಾಷ್ಟ್ರೀಯ ಹೂವಿನ ಮಾರುಕಟ್ಟೆ. ಭಾರತ ಕುಲಾಂತರಿ ಮೆಕ್ಕೆಜೋಳ ಮತ್ತು ಸೋಯಾಬೀನ್ ಆಮದಿಗೆ ಒಪ್ಪಿಗೆ ನೀಡಬಹುದು ಎಂದ ಆರ್ಥಿಕ ತಜ್ಞರು. ರಾಜ್ಯದಲ್ಲಿ 1.5 ವರ್ಷದ ಅವಧಿಯಲ್ಲಿ 1800ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದ ಕಂದಾಯ ಇಲಾಖೆ. ಇದೀಗ ವಾರ್ತೆಗಳ ವಿವರ. ರೈತರ ಬಳಿ 10 ದಿನದ ಕಾಲಾವಕಾಶ ಕೋರಿದ ಕರ್ನಾಟಕ ಸರ್ಕಾರ. ದೇವನಹಳ್ಳಿ ಬಳಿ ಕೈಗಾರಿಕಾ ಘಟಕ ಏರೋಸ್ಪೇಸ್ ಪಾರ್ಕ್ ನಿರ್ಮಿಸಲು ರೈತರ 1777 ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ರಾಜ್ಯ ಸರ್ಕಾರ ಮುಂದಾಗಿತ್ತು. ತಮ್ಮ ಜಮೀನನ್ನು ಬಿಟ್ಟುಕೊಡುವುದಿಲ್ಲ ಎಂದು ರೈತರು ಹೋರಾಟ ಮಾಡುತ್ತಿದ್ದಾರೆ. ಇದರ ಸಲುವಾಗಿ ಮೊನ್ನೆ ರೈತರು ವಿಧಾನಸೌಧಕ್ಕೆ ಬಂದು ಮುಖ್ಯಮಂತ್ರಿಗಳ ಜೊತೆ ಮಾತುಕತೆ ನಡೆಸಿದ್ದರು. ಇದರ ಬಗ್ಗೆ ನಾವು ವರದಿಯನ್ನು ಕೂಡ ಮಾಡಿದ್ದೆವು. ರೈತ ಮುಖಂಡರು, ಸ್ಥಳೀಯ ನಾಯಕರು ಮತ್ತು ರೈತರ ಜೊತೆಗೆ ಮಾತುಕತೆ ನಡೆಸಿದ ನಂತರ ತನ್ನ ನಿರ್ಣಯದ ಬಗ್ಗೆ ಮತ್ತೊಮ್ಮೆ ವಿಚಾರ ಮಾಡಲು ಸರ್ಕಾರ 10 ದಿನಗಳ ಕಾಲಾವಕಾಶ ಕೋರಿದೆ. 2025ರ ಏಪ್ರಿಲ್ನಲ್ಲಿ ರೈತರು ತಮ್ಮ ಜಮೀನನ್ನು ಸರ್ಕಾರಕ್ಕೆ ನೀಡಬೇಕು ಎಂದು ನೋಟಿಸನ್ನು ಜಾರಿ ಮಾಡಲಾಗಿತ್ತು. ಆದೇಶ ಜಾರಿಯಾದ ನಂತರ ಅದನ್ನು ಹಿಂಪಡೆಯಬಹುದಾ, ಏರೋಸ್ಪೇಸ್ ಪಾರ್ಕನ್ನು ಬೇರೆ ಕಡೆ ನಿರ್ಮಾಣ ಮಾಡಬಹುದಾ ಎಂದು ಸೂಚಿಸಲು ಸರ್ಕಾರ 10 ದಿನಗಳ ಸಮಯವನ್ನು ಬೇಡಿದೆ. ಸರ್ಕಾರದ ಈ ನಿರ್ಧಾರದಿಂದ ರೈತರು ಇನ್ನಷ್ಟು ಸಿಟ್ಟಿಗೆದ್ದಿದ್ದು, ಸರ್ಕಾರ ಬೇಕೆಂತಲೇ ಮಾತುಕತೆಯನ್ನು ಮುಂದೆ ಹಾಕುತ್ತಿದೆ, ನಮಗೆ ನ್ಯಾಯ ಕೊಡಿಸಬೇಕು ಎನ್ನುವ ಯಾವುದೇ ಉದ್ದೇಶ ಇಲ್ಲ ಎಂದು ದೂರಿದ್ದಾರೆ. 7 ರಾಜ್ಯಗಳಲ್ಲಿ ಉದ್ದು ಮತ್ತು ತೊಗರಿ ಬೇಸಾಯವನ್ನು ಹೆಚ್ಚಿಸುವ ಗುರಿ ಇಟ್ಟುಕೊಂಡಿರುವ ಗ್ರಾಹಕ ವ್ಯವಹಾರಗಳ ಇಲಾಖೆ. ಜಾರ್ಖಂಡ್ನ 2 ಜಿಲ್ಲೆಗಳಲ್ಲಿ ಹಿಂದಿನ ವರ್ಷ NCCFನವರು ಹೊಸ ರೀತಿಯ ಪ್ರಯೋಗವೊಂದನ್ನು ಮಾಡಿದ್ದರು. ಅಲ್ಲಿನ ಕೆಲ ರೈತರಿಗೆ ತೊಗರಿ ಮತ್ತು ಉದ್ದಿನ ಬಿತ್ತನೆ ಬೀಜಗಳನ್ನು ನೀಡಲಾಗಿತ್ತು. ಉತ್ತಮ ಇಳುವರಿ ಕೊಡುವ ತಳಿಗಳನ್ನು ಪರಿಚಯಿಸಿದ ಫಲವಾಗಿ ರೈತರು ಒಳ್ಳೆಯ ಲಾಭ ಗಳಿಸಲು ಸಾಧ್ಯವಾಗಿತ್ತು. ಈ ಪ್ರಯತ್ನದ ಯಶಸ್ಸಿನ ನಂತರ ಇದೀಗ ಗ್ರಾಹಕ ವ್ಯವಹಾರಗಳ ಇಲಾಖೆ 7 ರಾಜ್ಯಗಳಲ್ಲಿ ಇದನ್ನು ಪುನರಾವರ್ತಿಸ ಹೊರಟಿದೆ. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಬಿಹಾರ, ಜಾರ್ಖಂಡ್, ಕರ್ನಾಟಕ, ಮಣಿಪುರ ಮತ್ತು ತ್ರಿಪುರಾ ರಾಜ್ಯದ ಆಯ್ದ ಕೆಲ ಭಾಗದ ರೈತರಿಗೆ ಉದ್ದು ಮತ್ತು ತೊಗರಿಯ ಉತ್ತಮ ತಳಿಗಳ ಬಿತ್ತನೆ ಬೀಜವನ್ನು ನೀಡಲಿದೆ. ರೈತರು ಸರಿಯಾಗಿ ಬೇಸಾಯ ಮಾಡಲು ಅವರಿಗೆ ಉತ್ತಮ ತಾಂತ್ರಿಕತೆಗಳನ್ನು ಕೂಡ ತಿಳಿಸಿಕೊಡಲಾಗುವುದು. ಅವರು ಬೆಳೆದಂತಹ ಬೇಳೆಕಾಳುಗಳನ್ನು NCCF ಮೂಲಕ ಸಂಪೂರ್ಣವಾಗಿ ಖರೀದಿಸಲಾಗುತ್ತದೆ. ಇದರಿಂದ ರೈತರಿಗೆ ಎಕರೆವಾರು ಹೆಚ್ಚಿನ ಉತ್ಪನ್ನ ಸಿಕ್ಕಂತಾಗುತ್ತದೆ. ರೈತರು ಬೆಳೆದ ಎಲ್ಲ ಬೆಳೆಕಾಳುಗಳನ್ನು ಗ್ರಾಹಕ ವ್ಯವಹಾರಗಳ ಇಲಾಖೆ ಖರೀದಿಸುವುದರಿಂದ ಅಧಿಕ ಲಾಭ ಕೂಡ ಬರುತ್ತದೆ. ಇದರಿಂದ ಮುಂದಿನ ಹಂಗಾಮಿನಲ್ಲೂ ಕೂಡ ರೈತರು ಬೇಳೆಕಾಳುಗಳನ್ನು ಬೆಳೆಯತೊಡಗುತ್ತಾರೆ ಎನ್ನುವ ಆಶಾಭಾವನೆ ಗ್ರಾಹಕ ವ್ಯವಹಾರಗಳ ಇಲಾಖೆಯದ್ದು. ಕಳೆದೊಂದು ವರ್ಷದ ದಾಖಲೆಯನ್ನು ಅಳಿಸಿ ಹಾಕಿದ ಜೂನ್ನ ತಾಳೆ ಎಣ್ಣೆಯ ಆಮದು. ಕೇಂದ್ರದ ಯೋಜನೆ ಕೇವಲ ಕಾಗದದ ಮೇಲೆ ಮಾತ್ರ ಇದೆ ಎಂದ ತಜ್ಞರು. ಆಗಸ್ಟ್ 2021ರಲ್ಲಿ ಭಾರತ ಸರ್ಕಾರ ರಾಷ್ಟ್ರೀಯ ಎಣ್ಣೆಕಾಳು ಬೆಳೆಗಳ ಮಿಷನ್ ಅನ್ನು ಆರಂಭಿಸಿತ್ತು. ಅತಿ ಹೆಚ್ಚು ಅಡಿಗೆ ಎಣ್ಣೆಯನ್ನು ಆಮದು ಮಾಡಿಕೊಳ್ಳುವ ದೇಶ ಭಾರತ. ಇದನ್ನು ಹೋಗಲಾಡಿಸಿ ಆಂತರಿಕ ಉತ್ಪಾದನೆಯನ್ನು ಹೆಚ್ಚಿಸಲು ಅವತ್ತಿನಿಂದ ಹಲವಾರು ಕ್ರಮಗಳನ್ನು ಕೇಂದ್ರ ಸರ್ಕಾರ ಕೈಗೊಂಡಿದೆ. ಭಾರತ ಎಣ್ಣೆಕಾಳುಗಳ ಉತ್ಪಾದನೆಯಲ್ಲಿ ಆತ್ಮನಿರ್ಭರತೆ ಸಾಧಿಸಲಿದೆ ಎನ್ನಲಾಗಿತ್ತು. ಆದರೆ ಸರ್ಕಾರದ ಎಲ್ಲ ಪ್ರಯತ್ನಗಳು ವಿಫಲವಾಗಿವೆ ಎಂದು ಇವತ್ತಿಗೂ ಕೂಡ ಹೆಚ್ಚೇ ಇರುವ ಅಡುಗೆ ಎಣ್ಣೆ ಆಮದು ನಿರೂಪಿಸುತ್ತಿದೆ. ರಷ್ಯಾ, ಅರ್ಜೆಂಟೀನಾ ಮತ್ತು ಬ್ರೆಜಿಲ್ನಿಂದ ಬರುವ ಸೋಯಾ ಮತ್ತು ಸೂರ್ಯಕಾಂತಿ ಎಣ್ಣೆಯ ಪ್ರಮಾಣ ಕಳೆದ 2 ತಿಂಗಳಿಂದ ಕಡಿಮೆಯಾಗಿದೆ. ಇದು ತಾಳೆ ಎಣ್ಣೆಗೆ ಬೇಡಿಕೆ ಹೆಚ್ಚುವಂತೆ ಮಾಡಿದೆ. ಸದ್ಯಕ್ಕೆ ಭಾರತದಲ್ಲಿ ಎಣ್ಣೆ ತಾಳೆಯ ಲಭ್ಯತೆ ಕೂಡ ಕಡಿಮೆ ಇದೆ. ಈ ಕಾರಣದಿಂದ ಮಲೇಷ್ಯಾ, ಇಂಡೋನೇಷ್ಯಾದಿಂದ ಭಾರೀ ಪ್ರಮಾಣದಲ್ಲಿ ತಾಳೆ ಎಣ್ಣೆ ಆಮದಾಗಿದೆ. ಮೇ ತಿಂಗಳಿಗೆ ಹೋಲಿಸಿದರೆ ತಾಳೆ ಎಣ್ಣೆಯ ಆಮದಿನ ಪ್ರಮಾಣ 61% ಹೆಚ್ಚಾಗಿದೆ. ಜೂನ್ನಲ್ಲಿ ನಾವು ಬರೋಬ್ಬರಿ 9,53,000 ಟನ್ ತಾಳೆ ಎಣ್ಣೆಯನ್ನು ಆಮದು ಮಾಡಿಕೊಂಡಿದ್ದೇವೆ. ಇದು ಕಳೆದ ವರ್ಷದ ಜುಲೈ ನಂತರ ಭಾರತ 1 ತಿಂಗಳಲ್ಲಿ ಆಮದು ಮಾಡಿಕೊಂಡ ಅತಿ ಹೆಚ್ಚು ಎಣ್ಣೆಯ ಪ್ರಮಾಣ. ಇಷ್ಟೊಂದು ಪ್ರಮಾಣದ ಅಡುಗೆ ಎಣ್ಣೆ ಆಮದಾಗಿರುವುದು ಕೇಂದ್ರ ಸರ್ಕಾರದ ಯೋಜನೆಯ ವಿಫಲತೆಯನ್ನು ಎತ್ತಿ ತೋರಿಸುತ್ತಿದೆ. ಇದೀಗ ಒಂದು ವಾಣಿಜ್ಯ ವಿರಾಮ. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಚಿಕ್ಕಬಳ್ಳಾಪುರದಲ್ಲಿ 141 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿದೆ ಅಂತಾರಾಷ್ಟ್ರೀಯ ಹೂವಿನ ಮಾರುಕಟ್ಟೆ. ರಾಜ್ಯದಲ್ಲಿ ಇದುವರೆಗೂ ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಂತಾರಾಷ್ಟ್ರೀಯ ಹೂವಿನ ಮಾರುಕಟ್ಟೆ ಇದೆ.
ಚಿಕ್ಕಬಳ್ಳಾಪುರದಲ್ಲಿ ರೈತರು ಪಾಲಿ ಮನೆಗಳನ್ನು ನಿರ್ಮಿಸಿ ಹೂಗಳನ್ನು ಬೆಳೆಯುತ್ತಾರೆಯಾದರೂ ಇಲ್ಲಿ ಮಾರುಕಟ್ಟೆ ಸೌಲಭ್ಯ ಸರಿಯಾಗಿ ಇಲ್ಲ. ಸುತ್ತಮುತ್ತಲ ಜಿಲ್ಲೆಗಳಿಂದ ಬರುವ ರೈತರು ಕೂಡ ತಾವು ಬೆಳೆದಿರುವ ಹೂಗಳನ್ನು ಇಲ್ಲಿಗೆ ತರುತ್ತಾರೆ. ಆದರೆ ನಿರ್ದಿಷ್ಟ ಜಾಗವಿಲ್ಲದೆ ವರ್ತಕರು 2 ಕಡೆ ತಾತ್ಪೂರ್ತಿಕ ಮಾರುಕಟ್ಟೆಯನ್ನು ಬಟಾಬೈಲಿನಲ್ಲಿ ನಿರ್ಮಿಸಿದ್ದಾರೆ. ಇದರಿಂದ ರೈತರಿಗೆ ತೊಂದರೆಯಾಗುತ್ತಿದೆ. ಒಂದು ವ್ಯವಸ್ಥಿತ ಮಾರುಕಟ್ಟೆಯನ್ನು ನಿರ್ಮಿಸಿ ಎಂದು ರೈತರು ಸರ್ಕಾರದ ಎದುರು ತಮ್ಮ ಬೇಡಿಕೆಯನ್ನು ಇಟ್ಟಿದ್ದರು. ಜಿಲ್ಲಾ ಉಸ್ತುವಾರಿ ಸಚಿವ MC ಸುಧಾಕರ್ ಅವರು ವರ್ತಕ ಮತ್ತು ಹೂ ಬೆಳೆಗಾರರ ಸಭೆ ನಡೆಸಿ ಅವರ ಬೇಡಿಕೆಗಳನ್ನು ಆಲಿಸಿ ನಂದಿಗ್ರಾಮದ ಬಳಿ 20 ಎಕರೆಯನ್ನು ನೂತನ ಮಾರುಕಟ್ಟೆ ನಿರ್ಮಾಣಕ್ಕಾಗಿ ತೆಗೆದಿರಿಸಿದ್ದರು. ನೀಲಿನಕ್ಷೆಯನ್ನು ತೆಗೆದುಕೊಂಡು ಹೋಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಬಜೆಟ್ನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಹೂವಿನ ಮಾರುಕಟ್ಟೆ ನಿರ್ಮಿಸಲು 141 ಕೋಟಿ ರೂಪಾಯಿಯನ್ನು ತೆಗೆದಿರಿಸುವ ಹಾಗೆ ಮಾಡಿದ್ದರು. ಇದೀಗ ಮಾರುಕಟ್ಟೆ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರದಿಂದ ಹಸಿರು ನಿಶಾನೆ ದೊರೆತಿದೆ. ಚಿಕ್ಕಬಳ್ಳಾಪುರ ಕೃಷಿ ಮಾರುಕಟ್ಟೆ ಪ್ರಾಧಿಕಾರದ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಹೂ ಮಾರುಕಟ್ಟೆ ನಿರ್ಮಾಣ ಕಾರ್ಯಗಳನ್ನು ಶೀಘ್ರದಲ್ಲಿ ಪ್ರಾರಂಭಿಸಲಾಗುವುದು ಎಂದು ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಭಾರತ ಕುಲಾಂತರಿ ಮೆಕ್ಕೆಜೋಳ ಮತ್ತು ಸೋಯಾಬೀನ್ ಆಮದಿಗೆ ಒಪ್ಪಿಗೆ ನೀಡಬಹುದು ಎಂದ ಆರ್ಥಿಕ ತಜ್ಞರು. ಭಾರತ ಮತ್ತು ಅಮೆರಿಕ ವ್ಯಾಪಾರ ಒಪ್ಪಂದದ ಮಾತುಕತೆಯಲ್ಲಿ ತೊಡಗಿಕೊಂಡಿವೆ. ಭಾರತದ ಮಾರುಕಟ್ಟೆಗೆ ತಮ್ಮ ಉತ್ಪನ್ನಗಳು ಬರಲು ಅವಕಾಶ ಮಾಡಿಕೊಡಿ ಎಂದು ಅಮೆರಿಕ ಬೇಡಿಕೆ ಇಟ್ಟಿದೆ. ಅಲ್ಲಿ ಬೆಳೆಯಲಾಗುವ ಕುಲಾಂತರಿ ತಳಿಗಳಿಗೆ ಭಾರತದಲ್ಲಿ ಪ್ರವೇಶ ಇಲ್ಲ ಎಂದು ನಮ್ಮವರು ಸ್ಪಷ್ಟಪಡಿಸಿದ್ದಾರೆ. ಆದರೆ ಇದೀಗ ಎರಡೂ ದೇಶಗಳು ಒಂದು ಮಧ್ಯಂತರ ತೀರ್ಮಾನಕ್ಕೆ ರಾಜಿ ಆಗಲಿದ್ದಾರೆ ಎನ್ನಲಾಗಿದೆ. ಅಮೆರಿಕದ ಎಲ್ಲ ಉತ್ಪನ್ನಗಳ ಬದಲಿಗೆ ಭಾರತ ಕುಲಾಂತರಿ ಮೆಕ್ಕೆಜೋಳ ಮತ್ತು ಕುಲಾಂತರಿ ಸೋಯಾಬೀನನ್ನು ಆಮದು ಮಾಡಿಕೊಳ್ಳಲು ಒಪ್ಪಿಗೆ ನೀಡಲಿದೆ ಎನ್ನಲಾಗಿದೆ. 2024ರವರೆಗೆ ಭಾರತ ಮೆಕ್ಕೆಜೋಳವನ್ನು ರಫ್ತು ಮಾಡುತ್ತಿತ್ತು. ಆದರೆ ಇಥನಾಲ್ ತಯಾರಿಕೆಯಲ್ಲಿ ಅದನ್ನು ಬಳಸಲು ಆರಂಭಿಸಿದ ನಂತರ ಮೆಕ್ಕೆಜೋಳವನ್ನು ನಾವು ಆಮದು ಮಾಡಿಕೊಳ್ಳತೊಡಗಿದ್ದೇವೆ. ಈ ಸಂದರ್ಭದಲ್ಲಿ ಅಮೆರಿಕದಿಂದ ಮೆಕ್ಕೆಜೋಳವನ್ನು ತರಿಸಿಕೊಳ್ಳುವುದರಿಂದ ನಮಗೆ ಲಾಭ ಇದೆ. ಅದೇ ರೀತಿ ಅಡುಗೆ ಎಣ್ಣೆ ತಯಾರಿಸಲು ನಾವು ಕುಲಾಂತರಿ ಸೋಯಾಬೀನನ್ನು ಕೂಡ ಆಮದು ಮಾಡಿಕೊಳ್ಳಬಹುದು. ಇದರಿಂದ ಎರಡೂ ದೇಶಗಳಿಗೂ ಲಾಭ ಇದೆ. ಇದರ ಬಗ್ಗೆ ಸದ್ಯಕ್ಕೆ ಮಾತುಕತೆ ನಡೆಯುತ್ತಿದೆ ಎಂದು ತಜ್ಞರು ತಿಳಿಸಿದ್ದಾರೆ. ಮಾಲಿನ್ಯ ನಿಯಂತ್ರಣ ನಿಯಮಾವಳಿಗಳನ್ನು ಅಳವಡಿಸಿಕೊಳ್ಳಲು ಹಿಂದೇಟು ಹಾಕುತ್ತಿರುವ ಟ್ರ್ಯಾಕ್ಟರ್ ಕಂಪನಿಗಳು. ಭಾರತ್ 5 ಶ್ರೇಣಿಯ ಇಂಜಿನ್ಗಳು ಹೊರಸೂಸುವ ಹೊಗೆಯ ಮಾಪನ ಮಾಡಿಸಬೇಕು. ಪ್ರತಿ ಇಂಜಿನ್ಗಳಲ್ಲಿ ಎಮಿಷನ್ ಕಂಟ್ರೋಲ್ ಡಿವೈಸ್ ಇರಬೇಕು ಎಂದು 2024ರ ಏಪ್ರಿಲ್ 1ರಂದು ಸರ್ಕಾರ ಆದೇಶ ನೀಡಿತ್ತು. ಇದೇ ಮೊದಲ ಬಾರಿಗೆ ಟ್ರ್ಯಾಕ್ಟರ್ಗಳಿಗೂ ಕೂಡ ಈ ನಿಯಮ ಅನ್ವಯಿಸುತ್ತದೆ ಎನ್ನಲಾಗಿತ್ತು. ಆದರೆ ಟ್ರ್ಯಾಕ್ಟರ್ ತಯಾರಕ ಕಂಪನಿಗಳು ಮಾತ್ರ ಈ ನಿಯಮಾವಳಿಗಳನ್ನು ಅಳವಡಿಸಿಕೊಳ್ಳಲು ಸಿದ್ಧರಿಲ್ಲ. ತಮ್ಮ ಇಂಜಿನ್ನಲ್ಲಿ ಮಾಲಿನ್ಯ ಕಡಿಮೆ ಮಾಡುವ ಎಮಿಷನ್ ಕಂಟ್ರೋಲ್ ಡಿವೈಸ್ಗಳನ್ನು ಹಾಕಿದರೆ ಟ್ರ್ಯಾಕ್ಟರ್ನ ಬೆಲೆ ಹೆಚ್ಚಾಗುತ್ತದೆ. ಇದರಿಂದ ಸಣ್ಣ ಮತ್ತು ಮಧ್ಯಮ ಹಿಡುವಳಿದಾರರಿಗೆ ಟ್ರ್ಯಾಕ್ಟರ್ ಖರೀದಿಸಲು ಆಗುವುದಿಲ್ಲ. ಅದಕ್ಕಾಗಿ ನಾವು ಮಾಲಿನ್ಯ ನಿಯಂತ್ರಕಗಳನ್ನು ಅಳವಡಿಸುವುದಿಲ್ಲ ಎಂದು ಕೇಂದ್ರ ಸರ್ಕಾರಕ್ಕೆ ಅವು ಸ್ಪಷ್ಟಪಡಿಸಿದ್ದವು. ಕೇಂದ್ರ ಟ್ರ್ಯಾಕ್ಟರ್ನಲ್ಲಿ ಈ ನಿಯಂತ್ರಕದ ಅಳವಡಿಕೆಯ ಸಾಧ್ಯಾಸಾಧ್ಯತೆಯ ಬಗ್ಗೆ ಅಧ್ಯಯನ ನಡೆಸಲು ಇದನ್ನು ಇಂಜಿನ್ನಲ್ಲಿ ಸೇರಿಸಿದರೆ ದರ ಎಷ್ಟು ಹೆಚ್ಚಾಗಬಹುದು ಎಂದು ತಿಳಿಯಲು ತಜ್ಞರ ಸಮಿತಿಯೊಂದನ್ನು ರಚಿಸಿತ್ತು. ಈ ಸಮಿತಿಯು ತನ್ನ ವರದಿಯನ್ನು ನೀಡಿದೆ. ಒಟ್ಟಾರೆ ವರದಿಯನ್ನು ಅಭ್ಯಸಿದ ನಂತರ ಕೇಂದ್ರ ಸರ್ಕಾರದ ನಿರ್ಣಯ ಏನಾಗಲಿದೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ರಾಜ್ಯದಲ್ಲಿ 1.5 ವರ್ಷದ ಅವಧಿಯಲ್ಲಿ 1800ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದ ಕಂದಾಯ ಇಲಾಖೆ. ಕರ್ನಾಟಕದಲ್ಲಿ ರೈತರ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಭಾರೀ ಆಘಾತಕ್ಕೆ ಕಾರಣವಾಗಿದೆ. ಕರ್ನಾಟಕದಲ್ಲಿ ಕಳೆದ 15 ತಿಂಗಳ ಅವಧಿಯಲ್ಲಿ 1800ಕ್ಕೂ ಹೆಚ್ಚು ರೈತರು ಮೃತಪಟ್ಟಿದ್ದಾರೆ. ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲೇ ರೈತರ ಸಾವಿನ ಸಂಖ್ಯೆ ಹೆಚ್ಚಾಗಿದೆ. ಮುಖ್ಯವಾಗಿ ಬರ, ಬೆಳೆ ಹಾನಿ ಹಾಗೂ ಅಪಾರ ಪ್ರಮಾಣದ ಸಾಲವೇ ರೈತರ ಆತ್ಮಹತ್ಯೆಗೆ ಪ್ರಮುಖ ಕಾರಣ. ರಾಜ್ಯದಲ್ಲಿ ರೈತರ ಸಾವಿನ ಸಂಖ್ಯೆಯ ಬಗ್ಗೆ ಕಂದಾಯ ಇಲಾಖೆ ದೃಢಪಡಿಸಿದ್ದು, ಬೆಳಗಾವಿ, ಹಾವೇರಿ ಹಾಗೂ ಧಾರವಾಡ ಜಿಲ್ಲೆಗಳಲ್ಲಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದಿದೆ. ಈ ಸಂಬಂಧ ಕಾರಣವನ್ನು ಹುಡುಕಿ ನೊಂದವರಿಗೆ ಸಾಂತ್ವನ ಹೇಳುವ, ಹೀಗಾಗದಂತೆ ಮುನ್ನೆಚ್ಚರಿಕೆ ವಹಿಸುವ ರೈತ ಸ್ನೇಹಿ ಯೋಜನೆಗಳು ರೈತರನ್ನು ತಲುಪುವ ಹಾಗೆ ಮಾಡುವ ಬದಲು ಜನನಾಯಕರು ರಾಜಕೀಯ ಕೆಸರರ ಚಾಟದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ರೈತರ ಆತ್ಮಹತ್ಯೆ ಪ್ರಕರಣ ಹೆಚ್ಚಿರುವುದನ್ನು ಟೀಕಿಸಿದ್ದ ರಾಹುಲ್ ಗಾಂಧಿ ಅವರನ್ನು ಅಶೋಕ್ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಿಮ್ಮ ಸರ್ಕಾರ ಇದ್ದಾಗ ರೈತರ ಆತ್ಮಹತ್ಯೆ ಪ್ರಕರಣ ಇನ್ನೂ ಹೆಚ್ಚಿತ್ತು ಎಂದು ಕಾಂಗ್ರೆಸ್ ನಾಯಕರು ಬಿಜೆಪಿಯವರ ಮೇಲೆ ಆಪಾದನೆ ಮಾಡಿದ್ದಾರೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮವಾಗಿ ವೀಕ್ಷಿಸಿ ಫಾರಂ ಟಿವಿ. ನಮಸ್ಕಾರ.